ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಅದರಲ್ಲೂ ಕೂಡ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನುವಂಥ ಕುತೂಹಲ ಇತ್ತು. ಸಂಪುಟ ವಿಸ್ತರಣೆ ಆದ ನಂತರ ಪಕ್ಷದಲ್ಲೇ ಕೇಳಿ ಬರ್ತಾ ಇರುವಂತ ಅಸಮಾಧಾನ. ಹಾಗಾಗಿ ಯಾರೆಲ್ಲ ಅಸಮಾಧಾನ ಆಗಿದ್ದಾರೋ ಅಂಥವ್ರಿಗೆ ಈಗ ಮನವೊಲಿಸಬೇಕು ಅಂತ ಹೇಳಿ ಈಗ ಸಿಎಂ ಕೂಡ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಂತೆ. ಬಟ್ ಇಲ್ಲಿ ಬಂಡಾಯಕ್ಕೆ ಡಿಕೆ ಸಂಪುಟದ ಮೊದಲ ವಿಕೆಟ್ ಔಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆ. ರೆಬಲ್ ಶಾಸಕರ ಬಂಡಾಯ ಶಮನಕ್ಕೆ ಮಾಸ್ಟರ್ ಪ್ಲಾನ್ ಆಗಿದೆಯಾ? ರಾಜ್ ನ್ಯೂಸ್ನಲ್ಲಿ ಕೈಪಡಿಯ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಚಿವ ಅದೇ ಅನ್ನೋ ಖುಷಿಯಲ್ಲಿರೋರಿಗೂ ಕೂಡ ಇದು ಬಿಗ್ ಶಾಕ್. ಬಂಡೆದ್ದವರಿಗೆ ಸಿಗುತ್ತಾ ಡಿಕೆ ಸರ್ಕಾರದಲ್ಲಿ ಸಚಿವ ಸ್ಥಾನ ಅನ್ನೋ ಪ್ರಶ್ನೆ. ಒಬ್ಬರ ರಿಸೈನ್ ಪಡೆದು ಬೇರೆಯವರಿಗೆ ಅವಕಾಶವನ್ನ ಕೊಡುವಂತ ತಂತ್ರ ಈಗ ರಾಜ್ಯ ನಾಯಕರು ಮಾಡ್ತಾ ಇದ್ದಾರಾ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆಯಾ ಅಂತ. ಹಾಗಾಗಿ ಸಚಿವ ಆಗಿದ್ದೀವಿ ಅನ್ನುವಂತ ಖುಷಿಯಲ್ಲಿದ್ರು ಕೂಡ ಅಂಥವ್ರಿಗೂ ಕೂಡ ಶಾಕಿಂಗ್ ಸುದ್ದಿ ಸಿಗಬಹುದಾ? ಹೇಗೆ ಕೈಪಡಿಯ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬಂಡಾಯಕ್ಕೆ ಡಿಕೆ ಸಂಪುಟದ ಮೊದಲ ವಿಕೆಟ್ ಏನಾದ್ರೂ ಔಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಕಾರಣ ಏನು ಅಂತಂದ್ರೆ ಈಗಾಗಲೇ ಇರುವಂತಹ ಸ್ಥಾನಗಳೆಲ್ಲವೂ ಕೂಡ ಫುಲ್ ಆಯ್ತು, ಸಚಿವ ಸ್ಥಾನಗಳು. ಅದಾದ ನಂತರ ಈಗ ಒಬ್ಬರಿಗೆ ಮತ್ತೊಮ್ಮೆ ಸೇರಿಸ್ಕೊಳ್ಬೇಕು ಅಂತಂದ್ರೆ ಅಲ್ಲಿಂದ ಮತ್ತೊಬ್ಬ ಶಾಸಕರನ್ನು ಮತ್ತೊಬ್ಬ ಸಚಿವರನ್ನ ಅಲ್ಲಿಂದ ಅವ್ರು ಔಟ್ ಮಾಡಬೇಕಾಗತ್ತೆ. ಹೀಗೆ ರೆಬೆಲ್ ಶಾಸಕರ ಬಂಡಾಯ ಶಮನಕ್ಕೆ ಏನಾದ್ರೂ ಮಾಸ್ಟರ್ ಪ್ಲಾನಿಂಗ್ ಆಗ್ತಾ ಇದೆಯಾ? ಇದು ರಾಜ್ ನ್ಯೂಸ್ ನಲ್ಲಿ ಕೈಪಡಿಯ ಸೂಪರ್ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ. ಸಚಿವ ಅಂತ ಹೇಳಿ ಅಥವಾ ನಾವು ಸಚಿವರಾಗ್ಬಿಟ್ಟಿದೀವಿ, ಹೇಗೋ ಅವಕಾಶ ಸಿಕ್ತು, ಇಷ್ಟು ಜನರಲ್ಲಿ ನಮ್ಮನ್ನ ಆಯ್ಕೆ ಮಾಡ್ಕೊಂಡ್ರಲ್ಲ ಅನ್ನೋ ಖುಷಿಯಲ್ಲಿರುವಂತ ಯಾರಾದ್ರೂ ಒಬ್ಬ ಸಚಿವರಿಗೂ ಕೂಡ ಇದು ಶಾಕಿಂಗ್ ಸುದ್ದಿನ ಅಥವಾ ಅಂತವ್ರಿಗೂ ಕೂಡ ಶಾಕ್ ಆಗಿದೆಯಾ? ಒಬ್ಬರ ರಿಸೈನ್ ಪಡೆದು ಬೇರೆಯವರಿಗೆ ಅವಕಾಶ ಸಿಗುತ್ತಾ? ಮುಸ್ಲಿಂ ಸಮುದಾಯದ ಒಬ್ಬರಿಗೆ ಸಂಪುಟದಿಂದ ಕೊಕ್ಕು ಬೀಳುವಂತ ಸಾಧ್ಯತೆ ಇದೆಯಾ? ನಿಗಮ ಮಂಡಳಿ ಸ್ಥಾನದ ಭರವಸೆ ಕೊಟ್ಟು ರಾಜೀನಾಮೆ ಪಡಿತಾರಾ? ಈಗಾಗಲೇ ಮುಸ್ಲಿಂ ಸಮುದಾಯದಿಂದ 3 ಪಟ್ಟ ಸಿಕ್ಕಿದೆ. ಮುಸ್ಲಿಮರಿಂದ ರಿಸೈನ್ ಪಡೆದು ರೆಬಲ್ಗೆ ಸ್ಥಾನಮಾನ ಸಿಗುತ್ತಾ ಅನ್ನುವಂತ ಪ್ರಶ್ನೆ. ರಾಜೀನಾಮೆ ಪಡೆದ್ರೆ ಹೇಗೆ ಅಂತ ಹೇಳಿ ಕೈಪಡಿಯಲ್ಲಿ ಈಗ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಪಡೆದ್ರೂ ಕೂಡ ರಾಜಕೀಯ ಪ್ರಾತಿನಿಧ್ಯ ನಿಗಮ ಮಂಡಳಿಯಲ್ಲಿ ಸ್ಥಾನ ನೀಡುವ ಬಗ್ಗೆ ಕೈನಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಬಂಡಾಯ ಶಮನಕ್ಕೆ ಒಬ್ಬರಿಂದ ಪಡೆಯುತ್ತಾರ ರಾಜೀನಾಮೆ ಅನ್ನುವಂತ ಪ್ರಶ್ನೆ. ಈಗ ಈಗಾಗಲೇ ಮುಸ್ಲಿಂ ಸಮುದಾಯದಿಂದ 3 ಸಚಿವ ಸ್ಥಾನ ಸಿಕ್ಕಿದೆ. ಜಮೀರ್ ಅಹ್ಮದ್, ಯುಟಿ ಖಾದರ್, ಅದಾದ ನಂತರ ರಿಜ್ವಾನ್ ಅರ್ಷದ್. 3 ಕೂಡ ಡಿಕೆ ಸಂಪುಟದಲ್ಲಿದ್ದಾರೆ. ರಿಜ್ವಾನ್ ಅರ್ಷದ್, ಅದರ ಜೊತೆಗೆ ಜಮೀರ್ ಅಹ್ಮದ್ ಹಾಗೂ ಯುಟಿ ಖಾದರ್ 3 ಕೂಡ ಈಗ ಡಿಕೆ ಸಂಪುಟದಲ್ಲಿ ಎಂಟ್ರಿ ಆಯಿತು. ಆದ್ರೆ ಈ 3ರಲ್ಲಿ ಯಾರಾದ್ರೂ ಒಬ್ಬರ ಹತ್ರ ರಿಸೈನ್ ಪಡೆದು ಅದಾದ ನಂತರ ಮತ್ತೊಬ್ಬರಿಗೆ ಏನಾದ್ರೂ ಅವಕಾಶವನ್ನ ಕೊಡ್ತಾರಾ ಅನ್ನುವಂತ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ಹೀಗೆ ಸದ್ಯಕ್ಕೆ ಆಗ್ತಾ ಇರುವಂತ ಚರ್ಚೆ. ಕಾರಣ ಏನು ಅಂತಂದ್ರೆ ಈಗಾಗಲೇ ಬಹಳಷ್ಟು ಹಿರಿಯ ನಾಯಕರಿದ್ದಾರೆ. ಪಕ್ಷಕ್ಕೋಸ್ಕರ 30 ವರ್ಷ 40 ವರ್ಷ ಕೆಲಸ ಮಾಡಿದಂತ ನಾಯಕರು ಕೂಡ ಭಾರಿ ಅಸಮಾಧಾನ ಹೊರಾಗ್ತಿದ್ದಾರೆ. ನಮಗೆ ನಂಬಿಸಿ ಮೋಸ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರವನ್ನ ತಗೊಂಡ್ರೆ ಏನೋ ಗೊತ್ತಿಲ್ಲ, ಯಾವೊಂದು ಉದ್ದೇಶದಿಂದ ಇಂಥ ನಿರ್ಧಾರಕ್ಕೆ ಬಂದ್ರೂ ಗೊತ್ತಿಲ್ಲ. ನಾವು ಪಕ್ಷಕ್ಕೋಸ್ಕರ ಎಷ್ಟೊಂದು ನಿಷ್ಠೆಯಿಂದ ಕೆಲಸ ಮಾಡಿದ್ದು ಏನ್ ಯೂಸ್ ಆಯ್ತು? ಕೊನೆ ಕ್ಷಣದಲ್ಲಿ ಎಲ್ಲವೂ ಕೂಡ ಬದಲಾಗೋಯ್ತು. ಕೊನೆ ಕ್ಷಣದಲ್ಲಿ ಹೆಸರುಗಳೆಲ್ಲವೂ ಕೂಡ ಅದ್ಲು ಬದಲಾಯಿತು. ಅಲ್ಲಿ ಏನಾಯ್ತು ಅಂತ ಹೇಳಿ ಗೊತ್ತಿಲ್ಲ. ಹೀಗೆ ಒಂದಷ್ಟು ಆರೋಪಗಳು, ಪ್ರತ್ಯಾರೋಪಗಳು, ಮುನಿಸು, ಅಸಮಾಧಾನ ಪಕ್ಷದಲ್ಲಿ ಇದೆಲ್ಲವೂ ಕೂಡ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನೋಡ್ತಾ ಇದೀವಿ. ಹಾಗಾಗಿ ರಾಜ್ಯ ನಾಯಕರು ಕೂಡ ಏನೆಲ್ಲ ಸರ್ಕಸ್ ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಒಂದು ಕಡೆ ಸಂಪುಟ ವಿಸ್ತರಣೆ ಆಯ್ತು, ಇನ್ನ ಇಲಾಖೆಗಳನ್ನ ಹಂಚಿಕೆ ಮಾಡೋದು ಕೂಡ ಇನ್ನೂ ಪೆಂಡಿಂಗ್ ಇದೆ, ಇನ್ನೂ ಬಾಕಿ ಇದೆ. ಅದು ಕೂಡ ಹಂಚಿಕೆ ಆಗಿಲ್ಲ. ಕೇವಲ ಆಗಿರುವಂಥದ್ದು ಈಗ ಸಂಪುಟ ವಿಸ್ತರಣೆ ಆಯ್ತು, ಸಂಪುಟ ಕ್ಯಾಬಿನೆಟ್ ಕಂಪ್ಲೀಟ್ ಆಯ್ತು. ಆದ್ರೆ ಅದರ ಬೆನ್ನಲ್ಲೇ ಇಷ್ಟೆಲ್ಲ ಬೆಳವಣಿಗೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾನೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹೂಗಾರ್, ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಒಂದು ಪ್ರಶ್ನೆ ಏನು ಅಂತಂದ್ರೆ ಈಗ 3 ಮುಸ್ಲಿಂ ಸಮುದಾಯದವರು ಅಂತಂದ್ರೆ ರಿಜ್ವಾನ್ ಅರ್ಷದ್ ಇರ್ಬೋದು, ಜಮೀರ್ ಅಹ್ಮದ್ ಇರ್ಬೋದು, ಯುಟಿ ಖಾದರ್ ಇರ್ಬೋದು, 3 ಕೂಡ ಇದ್ದಾರೆ. ಇದರಲ್ಲಿ ಯಾರೋ ಒಬ್ಬರನ್ನ ಕಿಕ್ಔಟ್ ಮಾಡಿ ಅಲ್ಲಿ ಬೇರೆಯವ್ರಿಗೆ ರೀಪ್ಲೇಸ್ ಮಾಡ್ತಾರ ಅಂತ ಚರ್ಚೆ ಆಗ್ತಾ ಇದೆ. ಇದು ಸತ್ಯನಾ? ಇಫ್ ಇನ್ ಕೇಸ್ ಆದ್ರೂ ಕೂಡ ಯಾರಿಗೆ ರೀಪ್ಲೇಸ್ ಆಗ್ಬೋದು ಅಂತ? ರೋಷಿನಿ, ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಕ್ಷೇತ್ರದ ಒಂದು ಕಾರ್ಯಕರ್ತರನ್ನಾಗಿರಬಹುದು, ಅವರ ಅಭಿಮಾನಿಗಳಾಗಿರಬಹುದು, ಒಂದು ಪ್ರತಿಭಟನೆ ಮಾಡಿಸುವ ಮುಖಾಂತರ ಅಥವಾ ಅವರು ಕೂಡ ಒಂದು ಮೌನಕ್ಕೆ ಜಾರುವ ಮುಖಾಂತರ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಖುದ್ದಾಗಿ ಹೈಕಮಾಂಡ್ ನಿಂದಲೂ ಕೂಡ ಸುರ್ಜೇವಾಲಾ ಅವರು ಕೂಡ ಬಂದು ಸಮಾಧಾನ ಪಡಿಸಿದ್ರು ಸಹಿತ ಎಲ್ಲೋ ಒಂದು ಕಡೆ ಅವರ ಅಸಮಾಧಾನ ಶಮನ ಆಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ನಮಗೆ ಒಂದೇ ಒಂದು ಬೇಡಿಕೆ, ಅದು ಸಚಿವ ಸ್ಥಾನ ಬೇಕಾಗಿತ್ತು ಅನ್ನುವಂಥದ್ದು. ಈ ಹಿಂದೆ ಕೂಡ ನೀವು ಹೇಳಿದಂತೆ ನಾವು ಸಮಾಧಾನ ಪಟ್ಟುಕೊಂಡು ಪಕ್ಷ
ಪಕ್ಷದ ಚಟುವಟಿಕೆ ಭಾಗಿಯಾಗಿದೆ. ಆದ್ರೆ ಈ ಬಾರಿ ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂತ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಯಾರೇ ಹೋಗಿ ಸಮಾಧಾನ ಪಡಿಸಿದ್ರು ಸಹಿತ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನದಲ್ಲಿ ಕಾಂಗ್ರೆಸ್ ನಾಯಕರು ವಿಫಲರಾಗ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಖುದ್ದಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಅದರಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಒಂದಿಬ್ರು ಪ್ರಬಲ ಆಕಾಂಕ್ಷಿಗಳು ಎಲ್ಲೋ ಒಂದ್ ಕಡೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂತ ಹಠವನ್ನು ಕೂಡ ಮುಂದಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಇದಕ್ಕೆ ಪರ್ಯಾಯವಾಗಿ ಒಂದು ಈಗ ಕೊಟ್ಟಿರ್ತಕ್ಕಂಥ ಸಚಿವ ಸ್ಥಾನವನ್ನ ತೆಗೆದುಕೊಂಡು ಈಗ ಯಾರು ಅಸಮಾಧಾನ ತೋರ್ತಾ ಇದ್ದಾರೆ ಅವರಿಗೆ ಕೊಡುವಂತಹ ಒಂದಿಷ್ಟು ಸಿದ್ಧತೆಗಳು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ನಡೀತಾ ಇದೆ ಅನ್ನುವಂತ ಮಾಹಿತಿ ಇದೆ. ಅದರಲ್ಲಿ ಪ್ರಮುಖವಾಗಿ ಮುಸ್ಲಿಂ ಸಮುದಾಯದಿಂದ ಒಂದು ಸಚಿವ ಸ್ಥಾನ ಗಿಟ್ಟಿಸಿಕೊಂಡಿರ್ತಕ್ಕಂಥ ಒಬ್ಬರಿಗೆ ಈ ಬಾರಿಯ ಸಂಪುಟದಲ್ಲಿ ಕೋಕ್ ಕೊಡಲಾಗುತ್ತೆ. ಅದನ್ನ ಯಾರು ಅಸಮಾಧಾನಗೊಂಡಿದ್ದಾರೆ ಅವರಿಗೆ ಕೊಡಲಾಗುತ್ತೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನೀವು ಹೇಳಿದಂತೆ ಮುಸ್ಲಿಂ ಸಮುದಾಯದಿಂದ 3 ಜನ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು. ಒಂದು ಯುಟಿ ಖಾದರ್ ಅವರಿಗೆ, ಇನ್ನೊಂದು ರಿಜ್ವಾನ್ ಅರ್ಷದ್ ಅವರಿಗೆ, ಮತ್ತೊಂದು ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ. ಈ 3ರಲ್ಲಿ ಯಾರಿಗೆ ಕೋಕ್ ಕೊಡಲಾಗುತ್ತೆ ಅನ್ನುವಂಥದ್ದು ಬಹಳ ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ರಿಜ್ವಾನ್ ಅರ್ಷದ್ ಅವರು ಹೊಸದಾಗಿ ಕೂಡ ಸಚಿವರಾಗಿರ್ತಕ್ಕಂಥದ್ದು, ಒಂದು ಬಾರಿ ಕೂಡ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ ಅವರಿಗೆ. ಆದ್ರೆ ಈ ಒಂದು 3ರಲ್ಲಿ ಯಾರಿಗೆ ಒಂದು ಕೋಕ್ ಕೊಡಲಾಗುತ್ತೆ ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ರಿಜ್ವಾನ್ ಅರ್ಷದ್ ಅವರು ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಇವರೆಲ್ಲರ ಒಂದು ಸೂಚನೆ ಮೇರೆಗೆ ಕೂಡ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇದೀಗ ಅವರಿಗೆ ಒಂದು ಪ್ರಬಲವಾಗಿರ್ತಕ್ಕಂಥ ನಿಗಮ ಮಂಡಳಿ ಕೊಡುವಂತ ಭರವಸೆನ ಕೊಟ್ಟು ಅವರ ಒಂದು ಸಂಪುಟದಿಂದ ತೆಗೆದುಹಾಕಲಾಗುತ್ತೆ. ಆ ಒಂದು ಸ್ಥಾನಕ್ಕೆ ಈಗ ಅಸಮಾಧಾನಗೊಂಡಿರ್ತಕ್ಕಂಥ ಒಂದು ಶಾಸಕರಿಗೆ ಅವಕಾಶ ಮಾಡಿಕೊಡಲಾಗುತ್ತೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬಹುತೇಕವಾಗಿ ರಿಜ್ವಾನ್ ಅರ್ಷದ್ ಅವರಿಗೆ ಕೋಕ್ ಕೊಡಲಾಗುತ್ತೆ ಅನ್ನುವಂತಹ ಒಂದಿಷ್ಟು ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಅವರಿಗೆ ಪ್ರಬಲವಾಗಿರ್ತಕ್ಕಂಥ ನಿಗಮ ಮಂಡಳಿ ಅಥವಾ ಇನ್ನಿತರ ಕ್ಯಾಬಿನೆಟ್ ದರ್ಜೆಯ ಒಂದು ಹುದ್ದೆಯನ್ನು ಕೊಡುವಂತಹ ಭರವಸೆಯನ್ನು ಕೊಟ್ಟು ಅವರೊಂದು ಸಂಪುಟದಿಂದ ಕೈ ಬಿಡಲಾಗುತ್ತೆ. ಆ ಒಂದು ಅಸಮಾಧಾನಗೊಂಡಿರ್ತಕ್ಕಂಥ ಶಾಸಕರಿಗೆ ಆ ಒಂದು ಸ್ಥಾನಕ್ಕೆ ಸಚಿವ ಸ್ಥಾನ ಕೊಡಲಾಗುತ್ತೆ ಅನ್ನುವಂತ ಮಾಹಿತಿ ಕೂಡ ರಾಜ್ ನ್ಯೂಸ್ಗೆ ಲಭ್ಯವಾಗ್ತಾ ಇದೆ. ರೋಶಿನಿ, ಥ್ಯಾಂಕ್ ಯು ಹೋಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಇದೆಲ್ಲವೂ ಕೂಡ ಯಾರು ಅಥವಾ ಯಾವೆಲ್ಲ ನಾಯಕರು ಯಾವ ಕ್ಷಣದಲ್ಲಿ ಡಿಕೆ ಸಂಪುಟದಿಂದ ಔಟ್ ಆಗ್ಬೋದು ಅನ್ನೋಂಥದ್ದು ಗೊತ್ತಿಲ್ಲ. ಬಟ್ ಈಗ ಸದ್ಯಕ್ಕೆ 3 ಮುಸ್ಲಿಂ ಸಮುದಾಯದಿಂದ ಇರುವಂತಹ ನಾಯಕರಲ್ಲಿ ಆಲ್ಮೋಸ್ಟ್ ರಿಜ್ವಾನ್ ಅರ್ಷದ್ ಅವರನ್ನ ಕಿಕ್ಔಟ್ ಮಾಡುವಂತ ಸಾಧ್ಯತೆ ಇದೆ.